सेव्यमान पावनाग्रिपङ्कजम् ज्ञानयज्ञसूत्रमिन्दुशेखरम् कृपाकरम् नारदादियोगिवृन्दवन्दितम्। ಹಲೋ, ಒಂದು 60,000 ಅಮೌಂಟ್ ಬೇಕಾಗಿತ್ತು ಮಗನ ಅಡ್ಮಿಷನ್ ಕಾಲೇಜಲ್ಲಿ. ಒಂದು 2-3 ವಾರದಲ್ಲಿ ತೀರಿಸ್ಬಿಡ್ತೀನಿ. ಹೌದಾ? ಸರಿ ನಾಳೆ. ಸುಮ್ಮನೆ ಇಷ್ಟೊಂದೆಲ್ಲ ಯಾಕೆ ಕಷ್ಟಪಡ್ತೀರಾ? ನಮ್ಮ ಮಗನ ಗೌರ್ಮೆಂಟ್ ಕಾಲೇಜಿಗೆ ಸೇರ್ಸೋಣ ಅಂತಂದ್ರೆ ಕೇಳಲ್ಲ. ಇಲ್ಲ, ನಾವಾದ್ರೂ ಕರೆಕ್ಟಾಗಿ ಓದಿಲ್ಲ, ಒಳ್ಳೆ ಕಾಲೇಜಲ್ಲಿ ಓದಿಲ್ಲ. ನಮ್ಮ ಮಗ ಆದ್ರೂ 4 ಜನ ಜೊತೆ ಸಮಾನವಾಗಿ ಬೆಳೆದ್ರೆ ಚೆನ್ನಾಗಿರುತ್ತೆ. ಹೋಗಿ ದುಡ್ಡೆಲ್ಲ ಅರೇಂಜ್ ಆಯ್ತಾ? ದುಡ್ಡು ಹೇಳಿದ್ದೀನಿ, 60,000 ಅರೇಂಜ್ ಮಾಡಿದ್ದೀನಿ. ಅರೇಂಜ್ ಆಗಲಿ ಅಂದ್ರೆ ಏನು? ಈ ಚೈನ್ ಮಾಡಿ ಆದ್ರೆ ನಮ್ಮ ಮಗು ಓದಿಸಲ್ಲ. ಬೇಡ, ಆ ಥರ ಏನು ಬೇಡ. 10ವರೆಗೆ ಏನು ಮಾಡ್ತಿದ್ದ ನಾನು? ಇವತ್ತು ರಿಸಲ್ಟ್ ಬೇರೆ ಇದೆ. ಎದೊಳ ಮೇಲೆ 10ವರೆ ಆಯ್ತು, ಇನ್ನೂ ಮಲ್ಕೊಂಡಿದ್ಯಾ? ಇವತ್ತು ನೀನು ರಿಸಲ್ಟ್ ಬರೋದಿನ ಗೊತ್ತಿಲ್ವಾ? पटा पोस्टर निकला हीरो योर अटेंशन प्लीज। ಪ್ರಬುದ್ಧ ಸಮಾಜದಲ್ಲಿ ಜವಾಬ್ದಾರಿ ಹಿಡಿದ ಒಬ್ಬ ವಿದ್ಯಾರ್ಥಿ ತನ್ನ ತಂದೆ ತಾಯಿಯ ಪರಿಶ್ರಮವನ್ನು ಅರಿತುಕೊಂಡು ಹೇಗೆ ಉತ್ತಮನಾಗುತ್ತಾನೆ ಎಂಬುವ ಕಥೆಯೇ T2 ಟೀನೇಜ್ ಟ್ರಾನ್ಸಿಷನ್ ಎಂದರೆ ಹರೆಯದ ಪರಿವರ್ತನೆ. ಟಾಪರ್ಸ್ ಎಷ್ಟು ಇದೆಲ್ಲ ನಮ್ಮಂಥವ್ರದಲ್ಲ. ನ್ಯೂ ಅಡ್ಮಿಷನ್ ಬ್ರೋ? ಯಾವ ಸ್ಟ್ರೀಮು? ಸೈನ್ಸ್. ಓಕೆ. ಏನು ಬ್ರೋ ಮನೇಲಿ ಫುಲ್ಲು ಸ್ಟಡೀಸಾ? ಏನು ಸ್ಟಡೀಸ್ ಬ್ರೋ, ಏನೂ ಅರ್ಥ ಆಗಲ್ಲ, ಬುಕ್ಕೇ ತೆಗಿಯಲ್ಲ ಮನೆಯಲ್ಲಿ. This is your second official test paper. Okay, I'll call you the names.
Pushpita. Bharat. Nitin. Chetan. Check your marks. ಏನ್ರೋ ಮಾಡ್ತಿದ್ದೀರ ನೀನು ಬಂದಿರೋ ಮಾರ್ಕ್ಸ್ ಏನು ನೀನು ಮಾಡ್ಕೊಳ್ಳೋದಿಲ್ಲ. ಪೇಪರ್ಸ್ ಕೊಡ್ತಾ ಇದ್ದೀನಿ ತಾನೆ. ಪ್ರೀವಿಯಸ್ ಟೆಸ್ಟಲ್ಲಿ ಎಷ್ಟಪ್ಪ 80 ಮಾರ್ಕ್ಸ್, ಇದರಲ್ಲಿ ಎಷ್ಟಿದೆಯಪ್ಪ ಆಲ್ಮೋಸ್ಟ್ ಫೇಲ್ ಅಂತ ಕುತ್ಕೊಂಡು ಏನು ಮಾಡ್ತಾ ಇದ್ದೀರಾ, ಕ್ಲಾಸ್ನ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ಆ್ಯಂಡ್ 3 ಅವರ್ ಬೇರೆ ಅವ್ರ ಜೊತೆ ಚಾಟ್ ಮಾಡ್ತಾ ಇದ್ದೀರಾ. ಜ್ಞಾನ ಬೇಡ ನನಗೆ. ಕೆಲಸ ಮಾಡೋಣ, ನಿಮ್ಮ ಪೇರೆಂಟ್ಸ್ನ ಕರ್ಸೋಣ. ಓಕೆ, ಚೋಡಿ ಹತ್ರ ಹೋಗಿ ಡಿಸ್ಕಸ್ ಮಾಡ್ಕೊಂಡು ಬರೋಣ. ಅರ್ಥ ಆಯ್ತಾ? ಏನು ಸರ್ ಪ್ರಾಬ್ಲಮ್ 4 ಜನದ್ದು? ಇವರು ರಿಸಲ್ಟ್ ಅಲ್ಲಿ ಮೇನ್ ಆಗಿ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗಿದ್ದಾರೆ, ಬಟ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ತುಂಬಾ ಡಿಫಿಕಲ್ಟ್ ಇದ್ದಾರೆ. ಸೊ ಇವನು ಎಸ್ಪೆಷಲಿ ಈ ಸ್ಟೂಡೆಂಟ್ ಇವ್ನು ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ. ಸೊ ಬಿಕಾಸ್ ಆಫ್ ದ ರೀಸನ್ ಈ 3 ಜನ ಸ್ಟೂಡೆಂಟ್ಸ್ ಇಂದ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಮುಂದೆ ಕರ್ಕೊಂಡು ಬಂದಿಲ್ಲ. ಕ್ಲಾಸಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಜೊತೆ ಸೇರ್ಕೊಂಡು 3 ಜನ ಕ್ಲಾಸೆಲ್ಲ ಹಾಳು ಮಾಡ್ತಾರೆ. ಅವ್ರು ಓದ್ತಾರೆ ಬಟ್ ಅವ್ನು ಹಾಳು ಮಾಡ್ತಾರೆ, ಅವ್ನಿಗೆ ಅರ್ಥ ಆಗ್ತಲ್ಲ. ಎರಡೂ ಟೆಸ್ಟಲ್ಲೂ ಮಾರ್ಕ್ಸ್ ತುಂಬ ಕಡಿಮೆ ಬಂದಿದೆ. ಓಕೆ, ನೋಡಿ ಅವನ ಪೇರೆಂಟ್ಸ್ ಕಡೆ ಏನಾದರೂ ಮಾತಾಡ್ತಾರೆ, ಟ್ರೈ ಮಾಡಿ. ನಮಗೂ ಹೇಳಿ ಸಾಕಾಗ್ತೀವಿ. ಆಯ್ತು ಸರ್, ನೀವು ಹೋಗಿ ನಾನು 4 ಜನ ಮಾತಾಡ್ತೀನಿ, ಏನು ಪ್ರಾಬ್ಲಮ್ ಅಂತ ಹೇಳ್ತೀನಿ. ಸರಿ, ನಾವು ಕೆಲಸ ಮಾಡ್ತೀವಿ, ಜೊತೆ ಮಾತಾಡಿ ಈಗ ಪರ್ಸ್ನಲಿ. ಓಕೆ, ಇವ್ರ ಪೇರೆಂಟ್ಸ್ ಜೊತೆ ಬೇಕಾದ್ರೆ ಆಮೇಲೆ ಮಾತಾಡೋಣ. ಓಕೆ, ಅವ್ನಿಗೆ ಏನಾದ್ರು ಗೈಡೆನ್ಸ್ ಕೊಡೋದಾರೆ ಕೊಡಿ. ಸರಿ ಸರ್, ತುಂಬ ಇರಿಟೇಟ್ ಮಾಡ್ತಾನೆ. ಓಕೆ ಸರ್, ಬೇಕಾದ್ರೆ ಖಂಡಿತ ಆಯ್ತು. ಓಕೆ ಸರ್, ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಎಕ್ಸಿಸ್ಟಲ್ಲಿ ಏನೋ ಪ್ರಾಬ್ಲಮ್ ಓದಿರುತ್ತೆ. ಈ ಕಡೆ ಬಂದು ನಾನು ಮಾತಾಡ್ತೇನೆ. ಬಾ ಕೂತ್ಕೋ ಬಾ. ಏನೋ ಪ್ರಾಬ್ಲಮ್ ಆಗ್ತಿದೆ, ಏನು ತೊಂದರೆ ಆಗ್ತಿದೆ, ಓದೋದಕ್ಕೇನು? ನಿಮಗೆ ಯಾವುದನ್ನ ಅರ್ಥ ಆಗ್ತಿಲ್ಲ ಅಂತ ಅಂದರೆ ಬಂದು ಕೇಳಿ, ಟೀಚರ್ಸ್ನ ಕೇಳ್ಬಿಟ್ಟು ಅದನ್ನ ಸಾಲ್ವ್ ಮಾಡ್ಕೊ, ಆಯ್ತಾ? ಆಮೇಲೆ ಇನ್ನೊಬ್ರು ಜೊತೆ ಇದ್ಬಿಟ್ಟು ಅವ್ರನ್ನೂ ಹಾಳು ಮಾಡೋದು ಬೇಡ. ಆ ಥರ ಬೇಡ. ಈ ಏಜ್ ಫ್ಯಾಕ್ಟರ್ ಆ ಥರದ್ದು. ತೊಂದರೆ ಏನಪ್ಪ ಅಂತಂದರೆ ನಿಮ್ಮ ಕಾನ್ಸೆಪ್ಟ್, ನಿಮ್ಮ ಪೇರೆಂಟು ನಿಮ್ಮ ಮೇಲೆ ಎಷ್ಟೋ ನಂಬಿಕೆ ಇಟ್ಕೊಂಡಿರ್ತಾರೆ ಪೇರೆಂಟ್ಸ್, ಹೌದಾ? ಸೊ ಅವ್ರ ಪ್ರಕಾರ ನೀನು ಡಿಸಿಪ್ಲಿನಾಗಿ ಇರಬೇಕು ಸರ್. ಹೆಂಗೆ ಸರ್ ಫೋಕಸ್ ಮಾಡಬೇಕು ಅಂತ ಅಂದರೆ ಟೈಮಿಗೆ ಬರೋ ಅಂಥದ್ದು, ಪೊಲೈಟಾಗಿ ಮಾತಾಡೋ ಅಂಥದ್ದಾಗಿರಲಿ, ಯಾವ ಥರ ಬಿಹೇವ್ ಮಾಡಬೇಕು, ಆಟಿಟ್ಯೂಡ್ ಆಗಿರಲಿ, ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಹೌದಾ? ಅದ್ರ ಜೊತೆಗೆ ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಸರ್. ಹೆಂಗೆ ಪ್ರಿಪರೇಷನ್ ಮಾಡ್ಕೋಬೇಕು ಅಂತಂದರೆ ಇಂಡಿವಿಜುವಲ್ ಸಬ್ಜೆಕ್ಟ್ ಸ್ವಲ್ಪ ಕಾನ್ಸೆಪ್ಟ್ ವೈಸ್ ನೀವು ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಬ್ರೋ ಸರ್ ವಾರ್ನಿಂಗ್ ಆಗಿದೆ, ನಿಮ್ಮಲ್ಲಿ ಅದು ನೀಟಾಗಿ ಓದ್ಕೊಳ್ಳೋಣ. ಜಾಬ್ ಮಾಡ್ತೀವಲ್ಲ ಬ್ರೋ.
Money. Chetan, stand up. It is the selective madness. About what are you doing that? Where is your textbook, Chetan? ನನಗೆ ನೀವು ಮಾಡೋ ಪಾಠನೇ ಅರ್ಥ ಆಗ್ತಿಲ್ಲ ಮ್ಯಾಮ್. ಟೆಕ್ಸ್ಟ್ ಬುಕ್ ಏನಕ್ಕೆ? If you don't understand in my class, get out of my class. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಮೈ ಪಾರ್ಟ್ನರ್ಸ್. Class to test. Get out. ಬಿಡೋ ಬೇಜಾರಾಗ್ಬೇಡ. ಈಗ ಫಿಲಮ್ಗೆ ಹೋಗೋಣ ಸುಮ್ಮನೆ. ಏಯ್ ಬರಲಿ 60,000 ಇಸ್ಕೊಂಡೆ 2 ವಾರದಲ್ಲಿ ಕೊಡ್ತೀನಿ ಅಂತ 3 ತಿಂಗಳಾಯ್ತು, ಇನ್ನ ₹1 ವಾಪಸ್ ಬಂದಿಲ್ಲ. ಏನ್ ಮಾಡ್ತಾ ಇದ್ದೆ? ಎಲ್ಲಿ ದುಡ್ಡೆಲ್ಲಿ? ಇನ್ನು 1 ತಿಂಗಳ ಈ ವಾರದಲ್ಲಿ ನಾನು ದುಡ್ಡು ನಾನು ವಾಪಸ್ ಬಂದ್ಬಿಡ್ಬೇಕು, ಇಲ್ಲಾಂದ್ರೆ ಕೆಲ್ಸಿನ ಓದಿಸ್ಬಿಡ್ತೀನಿ. ಏಯ್ ನಮ್ಮ ಅಪ್ಪ ಕಣು ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ ಅಂತಿದ್ದೆ, ಇಲ್ಲೇನು ಮಾಡ್ತಾ ಇದ್ದೀರಾ? ನೀನು ಇಲ್ಲಿ ಕೆಲಸ ಮಾಡೋದು ಬೇಡ, ಬಾರಪ್ಪ. ಇವರಪ್ಪ ಮೆಕ್ಯಾನಿಕನು, ನಮ್ಮ ಹತ್ರ 5 ಸ್ಟಾರ್ ಹೋಟೆಲ್ ಓನರ್ ಅಂತ ಹೇಳಿದ್ದ. ಈಗ ನಮ್ಮ ಜೊತೆ ನಿಂತರು. ನಾನು ಮಾಡ್ತಿರೋ ತಪ್ಪು ಅಂತ ಗೊತ್ತಿದ್ದು ತಪ್ಪು ಮಾಡಿದೆ. ತಂದೆ ತಾಯಿ ಗುರುಗಳಿಗೆ ನಾನು ಮೋಸ ಮಾಡಿದೆ. ನನ್ನ ಜೊತೆಲಿರೋರು ಶ್ರೀಮಂತರ ಮಕ್ಕಳು ಅಂತ ಗೊತ್ತಿದ್ದನ್ನು ಅವ್ರ ಜೊತೆ ಸೇರಿ ಕೆಟ್ಟವನಾದೆ. ಸುಳ್ಳು ಹೇಳಿದೆ. ಅವ್ರ ಜೊತೆ ಸೇರಿ ದುಡ್ಡು ಖರ್ಚು ಮಾಡುವಾಗ ಬರೀ ನನ್ನ ಸಂತೋಷ ಕಾಣ್ತಾ ಇತ್ತು. ಆದರೆ ಇವಾಗ ನಮ್ಮ ಅಪ್ಪನ ಕಷ್ಟ ಗೊತ್ತಾಗ್ತಿದೆ. ಇನ್ನು ಮುಂದೇನಾದರೂ ನಾನು ಬದಲಾಗಬೇಕು. ನನ್ನ ತಪ್ಪು ನನಗೆ ಗೊತ್ತಾಯಿತು. ಎಷ್ಟು ದಿನ ಅಂತ ಹೀಗೆ ಕೂತ್ಕೊಂಡ್ರೆ ಕ್ರಿಯೇಟ್ ಮಾಡ್ತೀಯ? ಎತ್ ಬಾ, ಇರೋದೊಂದೇ ಒಂದು ಜೀವನ, ಎಂಜಾಯ್ ಮಾಡು. ಅಪ್ಪನ ಕಷ್ಟ ಈಗಲಾದ್ರೂ ಗೊತ್ತಾಯ್ತಲ್ಲ, ಎದ್ದೇಳು, ಓದು ಚೆನ್ನಾಗಿ. ಒಳ್ಳೆ ರಿಸಲ್ಟ್ ಬಂದರೆ ನಿಮ್ಮ ಅಪ್ಪನ ಥರ ಖುಷಿ ಪಡೋರು ಯಾರೂ ಇರಲ್ಲ.
ನನಗೆ ನೀವು ಮಾಡೋ ಪಾಠನೇ ಅರ್ಥ ಆಗ್ತಿಲ್ಲ ಮ್ಯಾಮ್. ಟೆಕ್ಸ್ಟ್ ಬುಕ್ ಏನಕ್ಕೆ? ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ ಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. Guess the name of his friend was the topper of our class. I'm described his student. So he was very notorious in the classroom. And he was there for the society as well as for his parents. Now he has realized his mistake and gave his hand. And that has made him the topper of the class. So I request all my principal sir, Mr. Shantraman sir, Mr. Chetan, the topper of the class. And can say the first time. ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಆಧುನಿಕ ತಂತ್ರಜ್ಞಾನ ಎಂಬುದು ವಿದ್ಯಾರ್ಥಿಯ ಓದಿಗೆ ಹೇಗೆ ಸಹಾಯಕವೋ ಹಾಗೆ ಮಾರಕವೂ ಕೂಡ ಹೌದು. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಯರ ಕಷ್ಟಗಳನ್ನು ಅರ್ಥೈಸಿಕೊಂಡು ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತು, ಒಳ್ಳೆಯ ನಿರ್ಧಾರಗಳು ಹಾಗೂ ಅರ್ಪಣಾ ಮನೋಭಾವದಿಂದ ತಮ್ಮನ್ನು ತೊಡಗಿಸಿಕೊಂಡಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಯಶಸ್ಸನ್ನು ಕಾಣಬಹುದು ಎಂಬ ಸಂದೇಶವನ್ನು ಸಾರುವ ಈ ಕಿರುಚಿತ್ರ ನಿಮ್ಮ ಬಾಳಿನಲ್ಲಿ ಕಿಂಚಿತ್ತಾದರೂ ಬದಲಾವಣೆಯನ್ನು ತಂದರೆ ಈ ಕಿರುಚಿತ್ರವನ್ನು ತಯಾರಿಸಿದ ವಿದ್ಯಾರ್ಥಿಗಳ ಚಿತ್ರತಂಡದ ಶ್ರಮ ಸಾರ್ಥಕವಾಗುತ್ತದೆ.